ಸೊ ನಾನು ಸ್ವಲ್ಪ ಮಲಗಿದ್ದೆ, ಹಾಗೆ ಎದ್ದು ಹೀಗೆ ಸ್ವಲ್ಪ ಊಟ ಮಾಡಲಿಕ್ಕೆ ಹೋಗುವ ಅಂತ. ಈಗ ಗಂಟೆ ನೋಡಿದರೆ 4 o'clock ಬಂತು. ನಾನು ಸ್ವಲ್ಪ ಎಡಿಟ್ ಎಲ್ಲ ಮಾಡುವಾಗ ಲೇಟ್ ಆಯಿತು, ಹಾಗೆ ಎದ್ದು ಹೋಗುದು. ಊರವರದ್ದೇ ಒಂದು ಉಂಟಂತೆ, ಸೊ ನೋಡುವ ಅಲ್ಲಿ ಹೆಂಗಿರ್ತದೆ ಅಂತ. ಓಕೆ, ನಾವು ಊಟ ಮಾಡಿ ಬರ್ತೇನೆ, ನೋಡುವ. ಬರೋದು ಇದು ನಮ್ಮದು ಎಕ್ಸಿಟ್. ಇಲ್ಲಿಂದ ಹೋಗ್ಬೇಕು. ಇಲ್ಲಿ ಸಾಧಾರಣ ಕಾರಲ್ಲಿರ್ತದೆ ಪಾರ್ಕಿಂಗಲ್ಲಿ. ಸೊ ಹಾಗೆ ನಾನು ಇನ್ನು ಅಲ್ಲಿ ಹೋಗಿ ಊಟ ಮಾಡೋ ಕಡೆ. ಓಕೆ ಓಕೆ, ನಾನು ಎಲ್ಲಿ ಹೋಗು. ಅದು ಗುಡ್ ಈವ್ನಿಂಗ್ BMW. ಸೊ ಇಲ್ಲಿ SMG. ಸೊ ಇಲ್ಲಿ ಕಾರನ್ನು ಬಿಸಿಲು ಇಡ್ತಾರೆ. ಬಿಸಿಲು ನೋಡಿ, ಇದು ಬಿಸಿಲು ನೋಡಿದರೆ ಮನುಷ್ಯ ಹೊರಗೆ ಬರಲ್ಲ. ಒಳಗೆ ಫುಲ್ಲು ಚಳಿ, ರೂಮಲ್ಲಿ ಫುಲ್ಲು ಚಳಿ. ಅಂದರೆ ಸೆಂಟ್ರಲ್ AC 24 hours ಆನ್ ಇರ್ತದೆ. ಅದು ಆಫ್ ಮಾಡಲಿಕ್ಕೆ ಆಪ್ಷನ್ ಎಂದಿಲ್ಲ, ಅದು ರೂಮ್ ಅವರೇ ಮಾಡಿರ್ತಾರೆ. ಸೊ ಹಾಗೆ ನಮಗೆ ಎಲ್ಲ ಆಪ್ಷನ್ ಇಲ್ಲ. ರೂಮಿಗೆ ಒಳಗೆ ಚಳಿ ಸ್ಟಾರ್ಟ್ ಆಗ್ತದೆ, ಫುಲ್ಲು ಚಳಿ. ಚಳಿ ಜಾಸ್ತಿ ಆದರೆ ಬಂದ್ ಮಾಡಲಿಕ್ಕೆ ಸಾಗಲ್ಲ. ಇಲ್ಲಿ ನೋಡಿದರೆ ಫುಲ್ ಬಿಸಿಲು. ಹೊರಗೆ ಬಂದರೆ ಬಿಸಿಲು ಅಂದರೆ ಹೆಂಗೆ, ಅದು ಬೆವರ್ತದೆ ಬಿಸಿಲು, ಅದಾಯ್ತಾ. ಇಲ್ಲಿ ಬಿಸಿಲು ಉಂಟಲ್ಲ, ನೈಟ್ ಸಹ ಬೆವರ್ತದೆ. ಅಂತ ಬಿಸಿಲು. ನಿನ್ನೆ ಸ್ವಲ್ಪ ನಾನು ಸುತ್ತಿ ಬಂದದ್ದು, ಒಂದು ಬೆವರಾಗಿದೆ. ವಾ, ನಾ ಹೇಳಿದಲ್ಲ, ಇಲ್ಲಿ ನಮ್ದು ಊರಿದ್ದು ಫುಡ್ ಉಂಟಂತ, ಅದಿಲ್ಲೀಗ ಹೋಮಿ ಫುಡ್ ರೆಸ್ಟೋರೆಂಟ್. ಸೊ ನೋಡುವ ಎಲ್ಲಿದೆ ಅಂತ. ಇರ್ಲಿಕ್ಕಿಲ್ಲ ಈಗ ನಮ್ಮದು ಊಟ ಅಂತ ಹೇಳಿಲ್ಲ, ಗಂಟೆ 4 ಆಯಿತು. ಸೊ ಹಾಗೆ ಫುಲ್ ವೈಬ್ ಉಂಟು, ಗೊತ್ತಾಯ್ತಾ. ಫುಲ್ಲಿ ವೈಬ್ ಉಂಟು ಇಲ್ಲಿ, ಫುಲ್ ಲಕ್ಸುರಿಯಸ್ ಆಗಿ. ಸೊ ಹಾಗೆ. ಸೊ ಇಲ್ಲಿ ಹ್ಯಾಂಡ್ ವಾಶ್ ಮಾಡಿ ನೋಡುವ ಎಂಥ ಫುಡ್ ಉಂಟಂತ. ಈಗ ಸಿಗ್ಬೋದಾ? ನನಗೆ ಮತ್ತೆ ನಾನ್ ವೆಜ್ ಎಲ್ಲ ಜಾಸ್ತಿ ಆಗಲ್ಲ. ಸೊ ಹಾಗೆ ಇಲ್ಲಿದ್ದು ಅಂದರೆ ಇಲ್ಲಿ ಮಸಾಲ ಒಟ್ರಾಸಿ, ನಿನ್ನೆ ಫುಲ್ಲು ಫುಡ್ ಪಾಯ್ಸನ್ ಆಗಿತ್ತು. ಹಾಗೆ ಕರಿ ಕೌನ್ ಸಾ चिकन है, मटन है, बीफ है, फिश है, नॉर्मल नहीं है मेरे को, थोड़ा पेट में है नॉर्मल। कॉम्बो चाहिए? कॉम्बो क्या है? परोठा। सर रोटी बटर चिकन, उसमें क्या क्या मिलता है? 2 रोटी आएगा, बटर चिकन है। ಸೊ ಈಗ ಇಲ್ಲಿ ನೋಡಿದರೆ ಬಾಯ್ಲ್ಡ್ ರೈಸ್ ಏನಿಲ್ಲಂತೆ. ಸೊ ಹಾಗೆ ಈಗ ನಾನು ಅಂತ ಕೊಂಬು ಪರೋಟ ಅಂತೆ 12 ದಿರಮ್. ನನಗೆ ಎಷ್ಟು ಗೊತ್ತಾಗಲಿಲ್ಲ, ನಾನು ಮತ್ತೆ ಕೌಂಟ್ ಮಾಡಿ ನೋಡ್ತೇನೆ. ನಂತರ ಈಗ 100 ದಿರಮ್ಸ್ ಉಂಟು, ನನಗೆ ಶೋ ಮಾಡ್ತೇನೆ ನೋಡಿ 100 ದಿರಮ್ಸ್ ಅಂತ. ಸೊ ಅದು ಹೇಗಿರ್ತದೆ ನೋಡ, ಬೀಫ್ ಮತ್ತು ಪರೋಟ ಅಂತೆ. ಮತ್ತೆ ನೋಡುವ ಮತ್ತೆ ಎಂತ ಮಾಡೋದು. ಮಜ್ಜಿಗೆ ಇದು ಕಲರ್ ನೋಡಿ ಅಂತೆ, ವಾಟರ್ ಇದು ಸೇಮ್ ಕಲರ್. ಇದಕ್ಕೆ ಎಂತ ಆಗ್ತದೆ, ಎಂಥವ ಆಗ್ತದೆ ಅಂತ ಹೇಳಿದ್ರು ನನ್ನ ಫ್ರೆಂಡ್ಸ್. ಎಂಥವ ಗೊತ್ತಿಲ್ಲ. ಪರೋಟ ಹೇಗಿರ್ತದೆ ಅಂತ. ಎಲ್ಲಿದ್ದು ಪರೋಟ, ದುಬೈ ಪರೋಟ ಹೇಗಿರ್ತದೆ ನೋಡು. ಓಕೆ, 100 ದಿರಮ್ಸ್ ಇದೀಗ. 100 ದಿರಮ್ಸ್ 100 ದಿರಮ್ಸ್ ಆದರೆ 2100 2200 ಅಂತ ಸಮಥಿಂಗ್ ಆಗ್ತದೆ ನಮ್ಮ ಊರಿದ್ದು. ಇಲ್ಲಿದ್ದು 100 ದಿರಮ್ಸ್, ಇದರಲ್ಲಿ 12 ದಿರಮ್ಸ್ ಅಂತೆ ಈಗ ಪರೋಟ ಅದಕ್ಕೆ. ಸೊ ನಿಮಗೆ ದಿರಮ್ಸ್ ಬಗ್ಗೆ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಆದಷ್ಟು ಟ್ರೈ ಮಾಡ್ತೇನೆ ಮಾಡಲಿಕ್ಕೆ. ಯೂಟ್ಯೂಬಲ್ಲಿ ಇನ್ನು ಇನ್ಸ್ಟಾದಲ್ಲಿ ಅಷ್ಟು ಮಾಡಲ್ಲ. ಇನ್ಸ್ಟಾದಲ್ಲಿ ಮೋಟಿವೇಶನ್ ಮಾತ್ರ ನಾನು ಜಾಸ್ತಿ ಫೋಕಸ್ ಮಾಡೋದು. ಈಗ ಒಟ್ರಾಸಿ ಯೂಟ್ಯೂಬರಿಗೆ ಗ್ರೋ ಆಗಬೇಕು, ಯೂಟ್ಯೂಬರ್ ಆಗಬೇಕು. ಸೊ ನೀವು ಸಪೋರ್ಟ್ ಮಾಡ್ತಾಯಿರಿ. ಓಕೆ, ನಾನು ಸಹ ನಿಮಗೆ ಎಷ್ಟು ಮಾಡ್ತೇನೆ, ನನ್ನ ಕೈಲಿ ಆದಷ್ಟು ಏನಾದರೂ ಕೊಡ್ಲಿಕ್ಕೆ ಆದರೆ ನಾನು ಮಾಡ್ತೇನೆ. ಸೊ ಬಂತು ನಮ್ಮದು ಬೀಫ್ ಕರಿ ಅಂತೆ, ಮತ್ತು ಪರೋಟ, ಮತ್ತು ಗ್ರೇವಿ ಅಂತ. ಸೊ ಇದರ ಟೇಸ್ಟ್ ಹೆಂಗೆ ಅಂತ ನೋಡುವ. ನನಗೆ ಸಹ ಗೊತ್ತಿಲ್ಲ ಫಸ್ಟ್ ಬೀಫ್ ಕರಿದೆ ಅಂತ. ನೋಡುವ ಬನ್ನಿ. ವಾವ್, ಟೇಸ್ಟ್ ಮಾತ್ರ ಒಳ್ಳೆ ಉಂಟು. ನಮ್ಮ ಊರಲ್ಲಿ ಕೇರಳದವರು ಮಾಡಿದಾಗೆ ಉಂಟು. ಸೊ ಇಲ್ಲಿ ಸಹ ಚೀಫ್ ಕೇರಳದವರೇ ಆಗಿರ್ಬೇಕು ಮೇ ಬಿ. ಹಾಗೆ ಟೇಸ್ಟ್ ಉಂಟು, ಅಡಿಪೊಲಿ ಮಾತ್ರ. ಪರೋಟ ಸಹ ಸ್ಮೂತ್ ಉಂಟು, ಏನು ಇಶ್ಯೂ ಇಲ್ಲ. ಊರಲ್ಲಾದರೆ
ಆಗ ನಿನ್ನೆ ಮಾಡಿದ್ದು ಇವತ್ತು ಕೊಡ್ತಾರೆ ಹಾಗೆಲ್ಲ. ಸೊ ನಾನು ಸ್ವಲ್ಪ ಲೈಟಲ್ಲಿ ತಿಂದದ್ದು, ನನಗೆ ತಿನ್ಲಿಕ್ಕೆ ಆಗಲಿಲ್ಲ ಅಂದರೆ ಎಲ್ಲಿದ್ದು ಮಸಾಲ ಸ್ವಲ್ಪ ಹೆವಿ ಆಗ್ತದೆ ನನಗೆ. ಸೊ ಹಾಗೆ ಅದು ಸ್ವಲ್ಪ ಬೀಫ್ ಇದ್ದರೆ ಅದು ಸ್ವಲ್ಪ ಪಾರ್ಸಲ್ ಮಾಡಿದೆ ರೂಮಿಗೆ, ಅಲ್ಲಿ ಸ್ವಲ್ಪ ಮೆಲ್ಲ ತಿನ್ನುವ ಅಂತ, ವೇಸ್ಟ್ ಮಾಡೋದು ಬೇಡ ಅಂತ. ಇದು ಜಾಸ್ತಿ ತಿನ್ಲಿಕ್ಕೆ ಆಗಲಿಲ್ಲ, ಪರೋಟ ಮೈದಲ್ಲ ಹಾಗೆ. ನೋಡು ಡೈಲಿ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಹೋಗಿ ಸರಿ ಆಗ್ತದೆ, ಜಸ್ಟ್ ಆಗ್ತದೆ. ಓಕೆ ಹೋಗುವ. ನನಗೆ ಸ್ವಲ್ಪ ತರ್ಲಿಕ್ಕಿತ್ತು, ನಾನು ನೋಡುವ ಅಲ್ಲಿಗೆ ಹೋಗಿ ಆಗ್ತದೆ ಮಾಡಿಗೆ. ಸೊ ಅಲ್ಲಿ ನೋಡಿ ಎಷ್ಟು ಚೇಂಜ್ ಸಿಕ್ಕಿತ್ತು, ಎಲ್ಲ 5 rupees. ಇಲ್ಲಿದ್ದು 5 rupeesಗೆ ವ್ಯಾಲ್ಯೂ ಉಂಟು ಆಯ್ತಾ, ದುಬೈದ್ದು. ಸೊ ನಮ್ಮಲ್ಲಿದ್ದು 5 rupees ವ್ಯಾಲ್ಯೂ ಇಲ್ಲ. ಸೊ ನನ್ನ ಪಾರ್ಸಲ್ ಉಂಟು, ಅದನ್ನು ನಾನು ರೂಮಲ್ಲಿಟ್ಟು ನಾವು ಗ್ರೋಸರೀಸ್ಗೆ ಹೋಗುವ. ಅಂದರೆ ನನಗೆ ಒಂದು ವಾಶ್ ಪೌಡ್ರ್ ಬೇಕಿತ್ತು. ಸೊ ಹಾಗೆ ಓಕೆ ನೋಡುವ, ನಾ ಇದಿಟ್ಟು ಬರುವ ಫಸ್ಟ್ ಆಫ್ ಆಲ್. ಸೊ ಹಾಗೆ ನಾವು ಹೊರಟ್ವಿ. ಈಗ ಗಂಟೆಷ್ಟು 7:30 ಸಮಥಿಂಗ್ ಆಯಿತು. ಸೊ ನಾವೀಗ ಸ್ವಲ್ಪ